ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ವಿಡಿಯೋಸ್. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಗಾದೆ ಮಾತು ನೀವು ಕೇಳೇ ಇರ್ತೀರ. ಹಾಗೆ ನಮ್ಮ ಮಾತು ಇತಿಮಿತಿಯಲ್ಲಿರಲಿ ಹಾಗೂ ನಮ್ಮ ಊಟ ರುಚಿಯಾಗಿರಲಿ. ಈ ಕೆಲಸದ ಒತ್ತಡದಿಂದ ನಾವು ಮಾತು ಆಡೋಕ್ಕಾಗ್ತಿಲ್ಲ, ಸರಿಯಾದ ಊಟನೂ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾ ಕನ್ನಡದ ಮೂಲಕನೇ ಇಂಗ್ಲೀಷ್ನ ಗ್ರಾಮರ್ ಭಯ ಇಲ್ಲದೇ ಸುಲಭವಾಗಿ ಕಲಿಬೋದು. ಅದು ಯಾವ ಥರ ನೋಡೋಣ ಬನ್ನಿ ಈಗ ವಿಡಿಯೋದಲ್ಲಿ. ಮೊದಲನೇ ಸೆಂಟೆನ್ಸ್ ಹೀಗಿದೆ: ಅವನು ಅವರಪ್ಪನ ಕೆಲಸಕ್ಕೆ ಸಹಾಯ ಮಾಡುತ್ತಾನೆ. ಅವನು ಅವರಪ್ಪನ ಕೆಲಸಕ್ಕೆ ಸಹಾಯ ಮಾಡುತ್ತಾನೆ. ಹಿ ಹೆಲ್ಪ್ಸ್ ಹಿಸ್ ಫಾದರ್ಸ್ ಇನ್ ಹಿಸ್ ವರ್ಕ್. ಹಿ ಹೆಲ್ಪ್ಸ್ ಹಿಸ್ ಫಾದರ್ ಇನ್ ಹಿಸ್ ವರ್ಕ್. ಹಾಗೆ ಅವನು ತುಂಬ ಜಾಣ ಹಾಗೂ ಶ್ರದ್ಧೆಯಿಂದ ಕೆಲಸ ಮಾಡುತ್ತಾನೆ. ಅವನು ತುಂಬ ಜಾಣ ಹಾಗೂ ಶ್ರದ್ಧೆಯಿಂದ ಕೆಲಸ ಮಾಡುತ್ತಾನೆ. ಅದನ್ನು ಇಂಗ್ಲೀಷ್ನಲ್ಲಿ ಹಿ ಈಸ್ ವೆರಿ ಇಂಟೆಲಿಜೆಂಟ್ ಆ್ಯಂಡ್ ಹಾರ್ಡ್ ವರ್ಕಿಂಗ್. ಹಿ ಈಸ್ ವೆರಿ ಇಂಟೆಲಿಜೆಂಟ್ ಆ್ಯಂಡ್ ಹಾರ್ಡ್ ವರ್ಕಿಂಗ್. ಹಾಗೆ ಮುಂದಿನ ಸೆಂಟೆನ್ಸ್ ಹೀಗಿದೆ: ಅವಳು ತಂದೆಯ ಸಾವಿನ ನೆನಪಿಂದ ಹೊರಗೆ ಬಂದಿಲ್ಲ. ಅವಳು ತಂದೆಯ ಸಾವಿನ ನೆನಪಿಂದ ಹೊರಗೆ ಬಂದಿಲ್ಲ. ನೋಡಿ ಫ್ರೆಂಡ್ಸ್, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ, ಆಯಿತಾ? ನಿಮಗೆ ಯಾವುದೇ ಥರದ PDF ನೋಟ್ಸ್ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ, ನಾವು ವಾಟ್ಸಪ್ ನಂಬರ್ ಕಳಿಸ್ತೀವಿ, ಅಲ್ಲಿಂದ ನಿಮಗೆ PDF ನೋಟ್ಸ್ ಕೂಡ ಕಳಿಸ್ತೀವಿ. ಹಾಗೆ ಮುಂದಿನ ಸೆಂಟೆನ್ಸ್ ಹೀಗಿದೆ: ಅವಳು ತಂದೆಯ ಸಾವಿನ ನೆನಪಿಂದ ಹೊರಗೆ ಬಂದಿಲ್ಲ. ಶಿ ಹ್ಯಾಸ್ ನಾಟ್ ಕಮ್ ಔಟ್ ಆಫ್ ದಿ ಮೆಮೊರಿ ಆಫ್ ಹರ್ ಫಾದರ್ಸ್ ಡೆತ್. ಶಿ ಹ್ಯಾಸ್ ನಾಟ್ ಕಮ್ ಔಟ್ ಆಫ್ ದಿ ಮೆಮೊರಿ ಆಫ್ ಹರ್ ಫಾದರ್ಸ್ ಡೆತ್. ನೋಡಿ ಫ್ರೆಂಡ್ಸ್, ಮೂರು ಸೆಂಟೆನ್ಸ್ ಇದೆ. ಅವನು ಅವರಪ್ಪನ ಕೆಲಸಕ್ಕೆ ಸಹಾಯ ಮಾಡುತ್ತಾನೆ. ಹಿ ಹೆಲ್ಪ್ಸ್ ಹಿಸ್ ಫಾದರ್ಸ್ ಇನ್ ಹಿಸ್ ವರ್ಕ್. ಹಾಗೆ ಎರಡನೇ ಸೆಂಟೆನ್ಸ್ ಹೀಗಿದೆ: ಅವನು ತುಂಬ ಜಾಣ ಹಾಗೂ ಶ್ರದ್ಧೆಯಿಂದ ಕೆಲಸ ಮಾಡುತ್ತಾನೆ. ಮೂರನೇ ಸೆಂಟೆನ್ಸ್ ಹೀಗಿದೆ: ಅವಳು ತಂದೆಯ ಸಾವಿನ ನೆನಪಿಂದ ಹೊರಗೆ ಬಂದಿಲ್ಲ. ಶಿ ಹ್ಯಾಸ್ ನಾಟ್ ಕಮ್ ಔಟ್ ಆಫ್ ದಿ ಮೆಮೊರಿ ಆಫ್ ಹರ್ ಫಾದರ್ಸ್ ಡೆತ್. ಥ್ಯಾಂಕ್ ಯು. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.